ಸ್ಯಾಂಡಲ್‌ವುಡ್‌ಗೆ ಪೈರಸಿ ಅನ್ನೋದು ಇತ್ತೀಚಿನ ದಿನದಲ್ಲಿ ಮಾರಕ ಪಿಡುಗಿನಂತೆ ಕಾಡ್ತಾ ಇದೆ. ಸೊ, ಈ ಒಂದು ಸಂದರ್ಭದಲ್ಲಿ ಈಗ 45 ಸಿನಿಮಾಗೂ ಕೂಡ ಪೈರಸಿಯ ಕಾಟ ಎದುರಾಗಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ನಮ್ಮ ಜೊತೆ ಮಾತನಾಡೋದಕ್ಕೆ ನಿರ್ಮಾಪಕರಾದ ರಮೇಶ್ ರೆಡ್ಡಿ ಅವರಿದ್ದಾರೆ. ಸೊ, ಮೊದಲನೇದಾಗಿ ಸರ್, ನಿಮ್ಮ ಸಿನಿಮಾಗೂ ಕೂಡ ಪೈರಸಿ ಕಾಟ ಎದುರಾಗಿರ್ತಕ್ಕಂಥದ್ದು. ಸೊ, ಸಾಕಷ್ಟು ನೋವನ್ನ ವ್ಯಕ್ತಪಡಿಸಿದ್ರಿ, ವಾರ್ನಿಂಗ್ ಅನ್ನ ಕೊಟ್ರಿ. ಇದ್ರ ಬಗ್ಗೆ ಹೇಳೋದಾದ್ರೆ? ಇಲ್ಲ, ತುಂಬ ಬೇಜಾರಾಗತ್ತೆ ಸರ್. ನಾವು ಬೆಳಗ್ಗೆ ಎದ್ದ ತಕ್ಷಣ ನಮಗೆ ಆದಂಥ ನಮ್ಮ ಮೊಬೈಲ್‌ಗೆ ನಿಮ್ಗೆ 5, 6 ಲಿಂಕ್ ಬಂದು ಇದರ ನಂಗೆ ಫೋನ್ ಮಾಡಿದಾಗ ನಿಮ್ಮ ಪಿಕ್ಚರ್ ಪೈರಸಿ ಆಗಿದೆ ಅಂದಾಗ ಬೇಜಾರಾಯಿತು. ಆವಾಗ ನೋಡಿ 3 ವರ್ಷ ಶ್ರಮ ಸರ್ ನಾವು. ಒಂದು ಸಮಾಜಕ್ಕೆ ಒಳ್ಳೆ ಸಂದೇಶ ಅಂತ ನೀವು ಪಿಕ್ಚರ್ ನೋಡಿದ್ರೆ ಗೊತ್ತಾಗತ್ತೆ ನಮ್ದಂತ. ಒಂದು ಗರುಡ ಪುರಾಣ ಸಬ್ಜೆಕ್ಟು ಇದುವರೆಗೂ ಯಾರೂ ತೊಗೊಂಡಿಲ್ಲ. ನಾವು ತೊಗೊಂಡು ಧೈರ್ಯವಾಗಿ ಮಾಡಿದ್ವಿ. ಇದು ಗರುಡ ಪುರಾಣ ತೊಗೊಂಡ್ರೆ ಹಂಗಾಗತ್ತೆ, ನೀವು ದೊಡ್ಡವರಿಂದ ನಾವು ಕೇಳ್ತಾ ಇದ್ದೀವಿ. ನಾವು ಚಿಕ್ಕ ವಯಸ್ಸಿಂದನೂ ಕೇಳ್ತಾ ಇದ್ದೀವಿ. ನಾವು ಒಂದು ಸಮಾಜಕ್ಕೆ ಒಳ್ಳೆ ಸಂದೇಶ ಕೊಡಬೇಕು, ಸಮಾಜಕ್ಕೆ ಒಳ್ಳೆ ಇದು ಮಾಡಬೇಕು ಅಂತ 3 ವರ್ಷ ನಾವು ಕಷ್ಟಪಟ್ಟು ತೆಗೆದ್ಬಿಟ್ಟು ನಿಮ್ಗೊಂದು 24 ಅವರ್ಸ್ ನಮ್ಮ ಪಿಕ್ಚರ್ ರಿಲೀಸ್ ಆದಾಗ ನನ್ನ ಮೊಬೈಲಲ್ಲೇ ಪಿಕ್ಚರ್ ಬಂದರೆ ನಮ್ಗೆ ಎಷ್ಟು ನೋವಾಗಲ್ವಾ ಹೇಳಿ? ತುಂಬ ನೋವಾಯಿತು. ಇದು ಏನಪ್ಪ ಇದು, ನಾವು 3 ವರ್ಷ ಶ್ರಮ ಇದಕ್ಕೋಸ್ಕರ ಪೈರಸಿ ಮಾಡಿಸ್ಕೊಳ್ಳೋಕೆ ಇದು ಮಾಡೋದು ಅಂತ ಬೇಜಾರಾಯಿತು ಇದರಿಂದ. ಈಗ ಆಗ್ಲೇ ಆ ನಿಟ್ಟಿನಲ್ಲಿ ಕಾನೂನು ಕ್ರಮಕ್ಕೆ ಕೂಡ ಮುಂದಾಗಿರ್ತಕ್ಕಂಥದ್ದು, ಕೋರ್ಟ್ ಆರ್ಡರ್‌ನ ಕೂಡ ತಂದಿದ್ದೀರಾ. ಮುಂದಿನ ನಿಮ್ಮ ನಡೆ ಹೇಗಿರುತ್ತೆ ಅಂತ? ಸರ್, ನಾವು ನೋಡ್ತೀವಿ. ಇದೇ ಥರ ಬಂದರೆ ನಾವು ಕಾನೂನು ಕ್ರಮ ಏನು ಬೇಕೋ ಅದನ್ನು ನಾವು ಕಾನೂನು ಪ್ರಕಾರನೇ ಹೋಗ್ತೀವಿ ಸರ್ ನಾವು. ಸರ್, ಇತ್ತೀಚಿನ ದಿನದಲ್ಲಿ ಅಂದ್ರೆ ನಿಮ್ಮ ಸಿನಿಮಾ 45 ಅಷ್ಟೇ ಅಂತಲ್ಲ, ಸಾಕಷ್ಟು ಸಿನಿಮಾಗೆ ಈ ರೀತಿಯಾದಂಥ ಒಂದು ಸಮಸ್ಯೆ ಎದುರಾಗ್ತಾ ಇದೆ. ಸೊ, ಈ ನಿಟ್ಟಿನಲ್ಲಿ ಯಾವ ರೀತಿಯಾದಂತಹ ಕ್ರಮ, ಅಂದ್ರೆ ಇದನ್ನ ತಡೆಯೋದಕ್ಕೆ, ಇದನ್ನ ಬೇರ್ ಸಮೇತ ಕಿತ್ತಾಕೋದಕ್ಕೆ ಯಾವ ರೀತಿ ಕ್ರಮ ತಗೋಬಹುದು ಅಂತ ಅನಿಸುತ್ತೆ ಸರ್? ಅದು ನನಗಷ್ಟು ಐಡಿಯಾ ಇಲ್ಲ ಸರ್ ನನಗೆ. ಯಾಕೆಂದರೆ ನನಗೆ ಇವತ್ತು ನಮ್ಮ ಪಿಕ್ಚರ್ ಬಂದಿದ್ದು ಬೇಜಾರಾಯಿತು. ಯಾವ ರೀತಿ ಕ್ರಮ ಅಂದರೆ ಇನ್ನು ಫಿಲಮ್ ಚೇಂಬರ್ ಅವ್ರಿಗೆ ಹೇಳಬೇಕು. ಅವ್ರಿಗೆ ಹೇಳಿ ಇದ್ರ ಬಗ್ಗೆ ಏನು ನೀವು ಕ್ರಮ ತಗೋತೀರಾ ಚೇಂಬರ್ ಅವರು ಅಂತ ಅವ್ರಿಗೆ ನಾನು ತಿಳಿಸ್ತೀನಿ ಸರ್. ಸರಿ, ಈ ನಿಟ್ಟಿನಲ್ಲಿ ಅಂದ್ರೆ ಏನಾದ್ರು ಪೊಲೀಸರಿಗೆ ಅಥವಾ ಸೈಬರ್ ಕ್ರೈಮ್‌ಗೆ ಅಥವಾ ಈ ಕಂಪ್ಲೇಂಟ್ ಕೊಡೋ ದೂರ ಏನಾದ್ರು ದಾಖಲಾತಿ ಏನಾದ್ರು ಮುಂದಾಗ್ತೀರಾ ಹೇಗೆ ಅಂತ? ಇಲ್ಲ, ಖಂಡಿತ ಮಾಡ್ತೀವಿ ಸರ್ ಅದು. ನಾವು ಇವಾಗ ವಾರ್ನಿಂಗ್ ಕೊಟ್ಟಿದ್ದೀವಿ. ಇನ್ನೊಂದು ಸರಿ ನಮಗೇನಾದ್ರು ಆ ಥರ ಲಿಂಕ್ ಬಂದರೆ ನಾನು ಅದಂತ ಹೋಗಿ ಸೈಬರ್ ಕ್ರೈಮ್‌ಗೆ ಕಂಪ್ಲೇಂಟ್ ಕೊಡ್ತೀವಿ ಸರ್. ಸರ್, 45 ಈಗ ಕನ್ನಡದಲ್ಲಿ ರಿಲೀಸ್ ಆಯಿತು ಡಿಸೆಂಬರ್ 25ಕ್ಕೆ. ಸೊ, ಮುಂದಿನ ದಿನದಲ್ಲಿ ಬೇರೆ ಬೇರೆ ಭಾಷೆಯಲ್ಲೂ ಕೂಡ ಸಿನಿಮಾ ಸಿದ್ಧವಾಗಿದೆ. ಸೊ, ಯಾವಾಗ ರಿಲೀಸ್ ಪ್ಲಾನ್ ಮಾಡ್ಕೊಂಡಿದ್ದೀರಾ? ಇಲ್ಲ, ಜನವರಿ 1 ಎಲ್ಲ ಕಡೆ ನಾವು ಜನವರಿ 1ಗೆ ಇಲ್ಲ, ನಂದು ತಮಿಳು, ತೆಲುಗು, ಮಲಯಾಳಂ, ಹಿಂದಿ ಜನವರಿ 1ಗೆ ರೆಡಿ ಮಾಡಿದ್ದೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದಿಷ್ಟು ನಿರ್ಮಾಪಕರಾದ ರಮೇಶ್ ರೆಡ್ಡಿ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಶರತ್ ಜೊತೆ ಧನು ಎಲ್ಗಾಜ್, ಪಬ್ಲಿಕ್ ಟಿವಿ, ಬೆಂಗಳೂರು.